ಪಾಯಿಂಟ್ ನಂಬರ್ 6 ಇಡೀ ಗಮನ ಸೆಳೀತಾ ಇದೆ, ಇಡೀ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಮೂಳೆ ಸಿಕ್ಕ ಬಗ್ಗೆ ಅಧಿಕಾರಿಗಳು ಲ್ಯಾಪ್ಟಾಪ್ನಲ್ಲಿ ಈಗ ಮಾಹಿತಿಯನ್ನು ನಮೂದಿಸ್ತಾ ಇರುವಂಥದ್ದು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ GPS ಅನ್ನು ಆನ್ ಮಾಡ್ಕೊಂಡಿದ್ದಾರಂತೆ. ಈಗ ಆನ್ ಮಾಡಿಕೊಂಡು ರಿಪೋರ್ಟನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಮಾಹಿತಿಯನ್ನು ನಿಖರವಾಗಿ ಲ್ಯಾಪ್ಟಾಪ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೊಂದು ಪ್ರೊಸೀಜರ್ನ ಭಾಗ. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಉತ್ಖನನ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನು ಸಿಗಲಿಲ್ಲ ಅನ್ನುವಂಥದ್ದಿದ್ರೆ ಅದನ್ನು ಕೂಡ ಡಾಟಾವನ್ನು ನಮೂದು ಮಾಡಲೇಬೇಕಾಗತ್ತೆ. ಈಗ ನಾವೇನು ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಕರಿತೀವಿ, ಒಂದು ಮೀಟಿಂಗ್ ಆದಾಗ ಅಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆಗೆ ಬಂದವು, ಏನೇನಾಯಿತು ಅಂತೇಳಿ ಒಂದು ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನು ಹೇಗೆ ರೆಡಿ ಮಾಡ್ತಾರೋ ಅದೇ ರೀತಿ ಇವತ್ತು ನಡೆದಂತಹ ಒಂದು ಪ್ರೊಸೀಜರ್, ಬೆಳಿಗ್ಗೆಯಿಂದ ಏನಾಯಿತು, ನಾವು ಎಷ್ಟೊತ್ತಿಗೆ ಇಲ್ಲಿಗೆ ಬಂದ್ವಿ, ಕಾರ್ಯಾಚರಣೆ ಹೇಗೆ ನಡೀತು, ಯಾವ್ಯಾವ ಪಾಯಿಂಟ್ನಲ್ಲಿ ನಾವು ಅಗದ್ವಿ, ಎಷ್ಟೆಷ್ಟು ಡೀಪ್ ಹೋಗಿದ್ವಿ, ಎಷ್ಟು ಅಗಲ ಗುಂಡಿಯನ್ನು ಅಗೆಯಲಾಗಿದೆ, ಅಲ್ಲಿ ಏನು ಸಿಕ್ತು, ಅದೆಲ್ಲ ಡೀಟೇಲ್ಸು ಕೂಡ ಪ್ರತಿಯೊಂದು ನಮೂದಾಗುತ್ತೆ. SITಯ ಕಾರ್ಯವೈಖರಿನೇ ಅದು. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಆದರೂ ಕೂಡ ಪ್ರತಿಯೊಬ್ಬ ಪೊಲೀಸರು ಫಾಲೋ ಮಾಡುವಂಥ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದು. ಯಾವುದೇ ಒಂದು ತನಿಖೆಗೆ ಹೋದಾಗಲೂ ಕೂಡ ನಾವು ಎಷ್ಟೊತ್ತಿಗೆ ಹೋದ್ವಿ, ಅಲ್ಲಿ ಏನು ಸಿಕ್ತು, ಏನು ಸಿಗಲಿಲ್ಲ, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನಮೂದು ಮಾಡ್ತಾರೆ. ಯಾಕಂದರೆ ಒಂದು ಕೇಸನ್ನು ಬಿಲ್ಡ್ ಮಾಡಬೇಕು ಅಥವಾ ಸ್ಟ್ರಾಂಗ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ಹೋಗಿ ಅದನ್ನು ವಿಚಾರಣೆಗೆ ಹಂತದಲ್ಲಿ ತರಬೇಕು, ಕೋರ್ಟ್ನಲ್ಲಿ ಅದನ್ನು ವಾದ ಮಾಡಬೇಕು ಅನ್ನುವಂಥದ್ದಿದ್ರೆ ಇದೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಸೊ ಹಾಗಾಗಿನೇ ಇವತ್ತು ನೋಡಿ ಪಾಯಿಂಟ್ ಆಫ್ ಒಂದು ಇವತ್ತಿನ ಒಂದು ಪಾಯಿಂಟ್, ಇವತ್ತಿನ ದಿನದ ಒಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದನ್ನ ಹೇಳ್ತೀರಾ ಅಥವಾ ಪಾಯಿಂಟ್ ಆಫ್ ಎಕ್ಸೈಟ್ಮೆಂಟ್ ಅಂತ ಕರಿತೀರಾ, ಒಟ್ನಲ್ಲಿ ನಂಬರ್ 6 ಇವತ್ತು ಇಡೀ ಒಂದು ಕಾರ್ಯಾಚರಣೆಯ ಕೇಂದ್ರ ಬಿಂದು. ಯಾಕಂದ್ರೆ ಆತ ಗುರುತಿಸಿರುವಂತಹ 13 ಪಾಯಿಂಟ್ಗಳ ಪೈಕಿ ನಂಬರ್ 6 ಇವತ್ತು ಎಲ್ಲರ ಗಮನ ಸೆಳೀತಾ ಇದೆ. ಸ್ಥಳಕ್ಕೆ ಈಗಾಗಲೇ ಅರ್ತ್ ಮೂವರ್ ಬಂದಿರುವಂಥದ್ದನ್ನ ನೋಡಿದ್ವಿ. ನಾವು ಆಗ್ಲೆಯಿಂದನೂ ಕೂಡ ಗಮನಿಸ್ತಾ ಇದ್ವಿ, ಒಂದು ಸ್ಮಾಲ್ ಅರ್ತ್ ಮೂವರ್ ಅನ್ನ ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ. ಯಾಕಂದ್ರೆ ಮೊದಲು ಕೈಯಲ್ಲಿ ಅಗದು ಅಂದ್ರೆ ಗುದ್ಲಿ, ಆರೆ, ಪಿಕಾಸಿ ಇದುಗಳನ್ನ ಬಳಸ್ಕೊಂಡು ಅಲ್ಲಿ ಕಾರ್ಮಿಕರು ಅಗಿತಾ ಇದ್ರು. ಅದಾದ ನಂತರ ಯಾವಾಗ ಮೂಳೆಗಳು ಇಲ್ಲಿ ಸಿಕ್ಕಿವೆ ಅನ್ನುವಂಥದ್ದು ಗೊತ್ತಾಯಿತು, ಇನ್ನಷ್ಟು ಡೀಪ್ ಹೋಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಅಥವಾ ಅಕ್ಕಪಕ್ಕದಲ್ಲೂ ಕೂಡ ಈಗ ಅಗಿಬೇಕಾಗುತ್ತೆ. ಕೇವಲ ಆ ಮೂಳೆ ಸಿಕ್ಕ ಜಾಗದಲ್ಲಿ ಓಕೆ ಮೂಳೆ ಸಿಕ್ತು ಅಂತ ಹೇಳಿ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೋ ಇರಬಹುದು, ಅಲ್ಲಿ ಮತ್ತಷ್ಟು ಏನಾದರೂ ಕುರುಹು ಸಿಗಬಹುದು ಅನ್ನುವಂಥದ್ದು ಸಹಜವಾಗಿ ಮೂಡುವಂತಹ ಒಂದು ವಿಚಾರ. ಸೊ ಹಾಗಾಗಿನೇ ಈಗ ಆ 2 ಎಲುಬುಗಳು, ಮೂಳೆಗಳು ಏನು ಪತ್ತೆ ಆಗಿವೆ ಆ ಜಾಗದಿಂದ ಅಕ್ಕಪಕ್ಕ ಮತ್ತು ಅದೇ ಜಾಗದಲ್ಲಿ ಒಂದಷ್ಟು ಡೀಪ್ ಇನ್ಸೈಡ್ ಹೋಗುವಂತಹ ಒಂದು ಪ್ರಯತ್ನಗಳಿಗೆ ಆಗ್ತಾ ಇವೆ. ಸೊ ಹಾಗಾಗಿನೇ ಒಂದು ಮಿನಿ JCB ಆಗಲಿ, ಅರ್ತ್ ಮೂವರ್ ಆಗಲಿ ಎಲ್ಲವನ್ನೂ ಕೂಡ ಈಗ ಸ್ಥಳಕ್ಕೆ ಕರ್ಸ್ಕೊಂಡು ನೋಡಿ. ಅಲ್ಲಿ ದೃಶ್ಯದಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಬೋದು, ಒಂದು ಅರ್ತ್ ಮೂವರನ್ನು ಕರೆಸಿ ಆ ಜಾಗದಲ್ಲಿ ಅಗಿಯುವಂಥ ಕೆಲಸ ಈಗ ಆಗ್ತಾ ಇದೆ. ಇದೇ ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 6 ಇದು. ಆ ದೂರುದಾರ ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ ಒಂದು 6ನೇ ನಂಬರ್ನಲ್ಲಿ ಇವತ್ತು 2 ಮೂಳೆಗಳು ಸಿಕ್ಕಿರುವಂಥದ್ದು. ಈ ಇಡೀ ಪ್ರಕರಣ ಏನಿತ್ತು, ಆ ವ್ಯಕ್ತಿ ಹೊರಗಡೆ ಬಂದು ನಾನಿಲ್ಲಿ ಹೂತು ಹಾಕಿದ್ದೀನಿ, ಸಾಕಷ್ಟು ಮೃತದೇಹಗಳನ್ನು ನಾನಿಲ್ಲಿ ಹೂತು ಹಾಕಿದ್ದೀನಿ, ಸುಮಾರು ಒಂದು 20 ವರ್ಷಗಳ ಹಿಂದೆಯಿಂದನೂ ಕೂಡ ಆಗಿದೆ ಇದೆಲ್ಲವೂ ಕೂಡ ಅಂಥೇಳಿ ಆತ ಏನು ಆರೋಪವನ್ನು ಮಾಡ್ತಾ ಇದ್ದ, ಆ ಆರೋಪಕ್ಕೆ ಈಗ ಪುಷ್ಟಿ ನೀಡುವಂತೆ ಈಗ ಮೂಳೆಗಳಿಲ್ಲಿ ಸಿಕ್ಕಿವೆ. ಆ ಮೂಳೆಗಳನ್ನು ಆಧರಿಸಿ ಮತ್ತಷ್ಟು ಏನಾದರೂ ಇಲ್ಲಿ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ.